ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲನ್ನು. ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ 2023ನೇ ಸಾಲಿನಲ್ಲಿ ಏನಪ್ಪಾ ಅಂತಂದರೆ ಪದವಿಯನ್ನು ಪಾಸು ಮಾಡಿದಂಥ ಒಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ನಿರುದ್ಯೋಗ ಯುವಕರಿಗೆ ಏನಪ್ಪಾ ಅಂತಂದರೆ ಯುವ ನಿಧಿ ಯೋಜನೆಗೆ ಅರ್ಜಿ ಏನಪ್ಪಾ ಅಂತಂದರೆ ಪ್ರಾರಂಭವಾಗಿದೆ. ಏನು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳನ್ನು ಪಡೆದುಕೊಂಡಿರಬೇಕು ಮತ್ತು ದಾಖಲಾತಿಗಳು ಏನೇನು ಬೇಕಾಗುತ್ತೆ ಮತ್ತು ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವುದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಇಲ್ಲಿ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಕರ್ನಾಟಕದ ಒಂದು ಗೃಹವಾಸಿ ಆಗಿರಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದರೆ 2023ರ ಒಂದು ಹಿಂದಿನ ವರ್ಷದಲ್ಲಿ ಏನಪ್ಪಾ ಅಂತಂದರೆ ನೀವು ಪದವಿಯನ್ನು ಉತ್ತೀರ್ಣ ಮಾಡಬೇಕಾಗಿರುತ್ತೆ. ಏನು ಉನ್ನತ ಶಿಕ್ಷಣ ನೀವು ಮುಂದೆ ಏನಪ್ಪಾ ಅಂತಂದರೆ ಉನ್ನತ ಶಿಕ್ಷಣವನ್ನು ವ್ಯಾಸಂಗ ಮಾಡುತ್ತಿಲ್ಲವಾದರೆ ಅಂಥವ್ರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಏನು ನೀವು ಸ್ವಯಂ ಉದ್ಯೋಗಿ ಅಲ್ಲ, ಓಕೆ, ನೀವು ಸ್ವಂತ ಉದ್ಯೋಗವನ್ನು ಅಥವಾ ಸಾಲೇತರ ಉದ್ಯೋಗಿಯಾಗಿ ಇರಬಾರ್ದು ಅಂತ ಹೇಳಿದ್ದಾರೆ. ಏನು ಯಾವುದೇ ಒಂದು ರಾಷ್ಟ್ರೀಯಲ್ಲೇ ಪಿಂಚಣಿಯನ್ನು ಪಡಿತಾ ಇರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಏನು ಸರ್ಕಾರಿ ಅಥವಾ ಖಾಸಗಿ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡುತ್ತಿಲ್ಲ ಅಂಥ ಒಂದು ವಿದ್ಯಾರ್ಥಿಗಳು ಏನಪ್ಪ ಅಂತಾರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಬನ್ನಿ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸೋದು ಅಂತ ನೋಡ್ತಾ ಹೋಗೋಣ. ಮೊದಲು ನೀವು ಯಾವುದಾರ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ, ಅಲ್ಲಿ ಸೇವಾ ಸಿಂಧು ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ. ಸೇವಾ ಸಿಂಧು ಅಂತ ಕೊಟ್ಟಾದಮೇಲೆ ನೀವು ಇಲ್ಲಿ ಏನಪ್ಪ ಅಂತಂದರೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೇವಾ ಸಿಂಧು ವೆಬ್ಸೈಟಲ್ಲಿ ಮೊದಲಿಗೆ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ಏನಪ್ಪ ಅಂತಾರೆ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ತೊಗೊಂಡ್ಬಿಟ್ಟು ಏನಪ್ಪ ಅಂತಾರೆ ಇಲ್ಲಿ ಕ್ಯಾಪ್ಚಾ ಹಾಕಿಬಿಟ್ಟು ಫಸ್ಟು ಲಾಗಿನ್ ಮಾಡ್ಕೊಳ್ಳಿ. ಇವಾಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಓಕೆ, ನೋಡ್ತಾ ಇರ್ಬೋದು ಈ ರೀತಿಯಾಗಿ ಲಾಗಿನ್ ಮಾಡಿಬಿಟ್ಟು ಇಲ್ಲಿ ಸೈಡಿಗೆ ಏನಪ್ಪ ಅಂತಂದರೆ ಅಪ್ಲೈ ಫಾರ್ ಸರ್ವಿಸಸ್ ಅಂತಂದರೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿದಾದ್ಮೇಲೆ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಸಾಕಷ್ಟು ಏನಪ್ಪ ಅಂತಂದರೆ ಅಪ್ಲಿಕೇಶನ್ಗಳ ಒಂದು ವೆಬ್ಸೈಟ್ಗಳಿರುತ್ತೆ. ಬಟ್ ಇದರಲ್ಲಿ ಏನು ಮಾಡಬೇಕಂತಂದರೆ ಸರ್ಚ್ ಅಂತ ನೋಡಿ, ಇದರ ಮೇಲೆ ಹೋಗಿಬಿಟ್ಟು ಯುವ ನಿಧಿ ಅಂತೇಳಿ ಸರ್ಚ್ ಮಾಡಬೇಕಾಗುತ್ತೆ, ಓಕೆನಾ. ನೀವು ಅರ್ಜಿನ ಮೊಬೈಲ್ನಲ್ಲಾದರೂ ಸಲ್ಲಿಸಿ ಅಥವಾ ಕಂಪ್ಯೂಟರ್ನಲ್ಲಾದರೂ ಸಲ್ಲಿಸಿ, ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ಯುವ ನಿಧಿ ಅಂತೇಳಿ ಸರ್ಚ್ ಮಾಡ್ಕೋಬೇಕಾಗತ್ತೆ, ಓಕೆನಾ. ನೋಡ್ತಾ ಇರ್ಬೋದು ಯುವ ನಿಧಿ ಅಂತೇಳಿ ಕೊಟ್ಟ ತಕ್ಷಣ ಇಲ್ಲಿ ಬಂತು, ನೋಡ್ತಾ ಇರ್ಬೋದು ಇಲ್ಲಿ ಯುವ ನಿಧಿ ಯೋಜನೆ, ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಯುವ ನಿಧಿ ಯೋಜನೆಗೆ ಒಂದು ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ, ಓಕೆನಾ. ಇಲ್ಲಿ ಎಲ್ಲನೂ ಫಿಲಪ್ ಮಾಡಬೇಕಾಗುತ್ತೆ. ಮೊದಲನೇದಾಗಿ ನೋಡ್ತಾ ಇರ್ಬೋದು ಸ್ವಯಂ ಘೋಷಣೆಗೆ ಒಪ್ಪಿಗೆ. ಇಲ್ಲಿ ಮೊದಲು ರೂಲ್ಸ್ ಆ್ಯಂಡ್ ಕಂಡೀಷನ್ಸನ್ನು ಸರಿಯಾಗಿ ಓದ್ಕೊಳ್ಳಿ, ಓಕೆನಾ. ಓದ್ಕೊಂಡ ಮೇಲೆ ಇಲ್ಲಿ ಯುವ ನಿಧಿ ಮಾರ್ಗಸೂಚಿ ಅನ್ನುವ ಏನಪ್ಪ ಅಂತಂದರೆ ಇಲ್ಲಿ ನೀವೇನಾದರೂ ಸುಳ್ಳಾದ ಮಾಹಿತಿಗಳನ್ನ ಏನಾದರೂ ಕೊಟ್ಟಿದ್ರಪ್ಪ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ತಾರೆ ಅಂತ ಕೂಡ ಹೇಳಿದ್ದಾರೆ. ಅಥವಾ ಕಾನೂನಕ್ಕೆ ನೀವು ಕ್ರಮವಾಗಿ ಇರಬೇಕಾಗುತ್ತೆ. ಇಲ್ಲಿ ಸರಿಯಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಸ್ ಅಂತೇಳಿ ಕೊಡಬೇಕಾಗುತ್ತೆ, ಓಕೆನಾ. ಕೊಟ್ಟಾದಮೇಲೆ ನೋಡ್ತಾ ಇರ್ಬೋದು ನಿಮ್ಮ ಒಂದು ಆಧಾರ್ ಅಥೆಂಟಿಕೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇದಾಗಿ ಆಧಾರ್ ದೃಢೀಕರಣ ಅಂತ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಒಂದು ನಂಬರ್ ಹಾಕಿಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ನೀವು ಅಥೆಂಟಿಕೇಟ್ ಮಾಡಬೇಕಾಗುತ್ತೆ, ಓಕೆನಾ. ಮಾಡಿದಾದ್ಮೇಲೆ ಇಲ್ಲಿ OTP ಮೇಲಾದರೂ ತೊಗೊಳ್ಳಿ ಅಥವಾ ಫಿಂಗರ್ ಪ್ರಿಂಟ್ ಮೇಲಾದರೂ ನೀವು ಅಥೆಂಟಿಕೇಟ್ ಮಾಡ್ಕೋಬೇಕಾಗತ್ತೆ. ಓಕೆ, ತೊಗೊಂಡಾದ್ಮೇಲೆ ಇಲ್ಲಿ ಆಧಾರ್ ವಿವರಗಳನ್ನ ಪಡೆಯಿರಿ ಅಂತ ಇರುತ್ತೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಆಧಾರ್ನಲ್ಲಿರುವಂಥ ಹೆಸರು, ಆಮೇಲೆ ನಿಮ್ಮ ಒಂದು ಫೋಟೋ ಎಲ್ಲನೂ ಕೂಡ ಇಲ್ಲಿ ಡೀಟೇಲ್ಸ್ ಆಗಿ ಬಂದುಬಿಡುತ್ತೆ, ಓಕೆನಾ. ನಿಮ್ಮ ಒಂದು ವಿಳಾಸ ಆಗಿರ್ಬೋದು, ಇಲ್ಲಿ ವಿಳಾಸ 1 ವಿಳಾಸ 2 ಎರಡು ಎಸ್ ಅಂತೇಳಿ ಕೊಡಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಒಂದು ಜಿಲ್ಲೆ ಹೆಸರಾಗಿರ್ಬೋದು ಅಥವಾ ಅರ್ಜಿದಾರ ಒಂದು ತಾಲೂಕು ಹೆಸರು, ಆಮೇಲೆ ನಿಮ್ಮ ಒಂದು ಪಿನ್ ಕೋಡನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ವಿದ್ಯಾರ್ಥಿಯ ವಿವರಗಳು, ಓಕೆನಾ. ಕೋರ್ಸನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ, ಓಕೆನಾ. ಇದರಲ್ಲಿ ಪದವಿನ ಅಥವಾ ಡಿಪ್ಲೊಮನ ಅನ್ನೋದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು PGಯನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಇದರಲ್ಲಿ ನಿಮ್ಮದು UG ಬರುತ್ತಾ ಅಥವಾ PG ಬರುತ್ತಾ ಡಿಗ್ರಿ ಅನ್ನೋದನ್ನು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಏನಪ್ಪ ಅಂತಂದರೆ ಪದವಿಯಲ್ಲಿ ತೇರ್ಗಡೆಯಾದ ವರ್ಷ, ನೀವು ಯಾವ ವರ್ಷದಲ್ಲಿ ತೇರ್ಗಡೆಯಾಗಿದ್ರಿ ಪದವಿಯಲ್ಲಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ವಿಶ್ವವಿದ್ಯಾಲಯದ ಒಂದು ಮಂಡಳಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಯಾವ ಒಂದು ಸ್ಕೂಲಲ್ಲಿ ವ್ಯಾಸಂಗ ಮಾಡಿರ್ತೀರ ಅದರ ಒಂದು ಸ್ಕೂಲ್ ನೇಮ್ ಹಾಕಬೇಕಾಗುತ್ತೆ, ಅಥವಾ ನಿಮ್ಮ ಒಂದು ಯೂನಿವರ್ಸಿಟಿ ಒಂದು ನೇಮನ್ನು ಇಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಪದವಿಯ ನೋಂದಣಿ ಸಂಖ್ಯೆಯಲ್ಲಿ ಹಾಕಬೇಕಾಗುತ್ತೆ ಮಾರ್ಕ್ಸ್ ಶೀಟನ್ನು.
ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ಇದೆ ಆ ರೀತಿಯಾದಂಥ ಒಂದು ಹೆಸರನ್ನು ಹಾಕಬೇಕು. ಇಲ್ಲಿ ಕಾಲೇಜಿನ ಹೆಸರನ್ನು ಹಾಕಬೇಕಾಗುತ್ತೆ. ಓಕೆನಾ. ನಿಮ್ಮ ಒಂದು ಯಾವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರೆ ಅದರ ಒಂದು ಕಾಲೇಜಿನ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಫಲಿತಾಂಶ ದಿನಾಂಕ, ನೀವು ಯಾವ ವರ್ಷದಲ್ಲಿ ತೇರ್ಗಡೆಯಾಗಿದ್ದೀರಿ ಅನ್ನೋದನ್ನು ಒಂದು ದಿನಾಂಕವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ನಿಮ್ಮ ಒಂದು ಗೃಹವಾಸಿ ಪರಿಶೀಲನೆ ಆಯ್ಕೆ ಮಾಡಿ ಅಂತ ಕೇಳಿದರೆ ಇದರಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ಡಿಪ್ಲೊಮಾ ಅಥವಾ ರೇಷನ್ ಕಾರ್ಡನ್ನು ಕೊಡ್ಬೋದು. ಆಮೇಲೆ CET ನಂಬರ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆನಾ. ಇಲ್ಲಿ ಡಿಗ್ರಿನ ಹಾಕಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ PUC ಕೋರ್ಸ್ ಅಂತ ಒಂದು ಕೇಳುತ್ತೆ. ಇಲ್ಲಿ PUC ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. PUC ಆಗಿದ್ದರೆ PUC, ITI ಅಥವಾ JOC. ಓಕೆನಾ. ಇಷ್ಟು ನೀವು ಯಾವ ಒಂದು ಕೋರ್ಸ್ನಲ್ಲಿ ವ್ಯಾಸಂಗ ಮಾಡಿದ್ರೆ ಅನ್ನೋದನ್ನು ಗೃಹ ಒಂದು ವಾಸಿಗಾಗಿ ಪರಿಶೀಲನೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ PUC ತೆರೆಗಡೆಯಾದ ವರ್ಷ, ನೀವು PUCಯನ್ನು ಯಾವ ಒಂದು ವರ್ಷದಲ್ಲಿ ತೆರೆಗಡೆಯಾಗಿದ್ರಿ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು PUCಯ ನೋಂದಣಿ ಸಂಖ್ಯೆನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು ವಿದ್ಯಾರ್ಥಿ ಅಂದರೆ ನಿಮ್ಮ ಒಂದು ಹೆಸರನ್ನ ಹಾಕಬೇಕಾಗುತ್ತೆ. ಇನ್ನು SSLCಯನ್ನು ತೇರ್ಗಡೆಯಾದ ವರ್ಷ, ನೀವು SSLCನ ಯಾವ ಒಂದು ವರ್ಷದಲ್ಲಿ ತೇರ್ಗಡೆಯಾಗಿದ್ರಿ ಅನ್ನೋದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು SSLCಯ ನೋಂದಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಒಂದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾದಂಥ ಒಂದು ಹೆಸರಿದೆ ಆ ಒಂದು ಹೆಸರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ ಸಂಖ್ಯೆನ ಹಾಕಬೇಕಾಗುತ್ತೆ. ಓಕೆನಾ. ಮೊಬೈಲ್ ನಂಬರ್ ಹಾಕಿಬಿಟ್ಟು ನೆಕ್ಸ್ಟ್ ನಿಮ್ಮ ಒಂದು ಮೇಲ್ ID ನ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನಿಮ್ಮ ಒಂದು ಇಮೇಲ್ ID ಹಾಕಿಬಿಟ್ಟು ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಜಾತಿಯ ಗುಂಪನ್ನು ಆಯ್ಕೆ ಮಾಡಿ. ನಿಮ್ಮ ಒಂದು ಕಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. SC STನ ಅಥವಾ OBCನ ಅಥವಾ ಸಾಮಾನ್ಯನ ಅನ್ನೋದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಓಕೆನಾ. ನಿಮಗೆ ಅಂಗವಿಕಲ ಇದೆಯಾ ಅಂತ ಕೇಳಿದ್ರೆ ನೀವೇನಾದರೂ ಅಂಗವಿಕಲರಿದ್ದರೆ ಎಸ್ ಅಂತೇಳಿ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನಿಮ್ಮ ಒಂದು ಕ್ಯಾಪ್ಚಾ ಕೋಡನ್ನು ಹಾಕಿಬಿಟ್ಟು OTP ಹಾಕಿಬಿಟ್ಟು ಏನಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ಬೋದಾಗಿದೆ. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ಗಾಗಿ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಪದವಿಯ ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ. ಇಷ್ಟು ಹಾಕಿಬಿಟ್ಟು ನೀವು ಸಬ್ಮಿಟ್ ಮಾಡ್ಕೊಂಡ್ಬಿಟ್ಟು ಕೊನೆಗೆ ಅಕ್ನಾಲಜ್ಮೆಂಟ್ ಕಾಪಿನ ತಗೋಬೇಕಾಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ಯುವ ನಿಧಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇನ್ನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಳಿಗೆ ಅಥವಾ ವಿವಿಧ ಒಂದು ಸರ್ಕಾರ ಯೋಜನೆ ಒಂದು ಮಾಹಿತಿಗಳಿಗಾಗಿ ನಮ್ಮದೇ ಅಂತ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ನಾನು ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಜಾಯ್ನಿಂಗ್ ಆಗಿಬಿಟ್ಟು ಏನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಗಳನ್ನ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.